ಕೇಳಿದಾಗಲೇ ಹೇಳಿದೆ ಪಾಲಿಟಿಕ್ಸ್ ಆದ್ರೆ ಮಾತಾಡಲ್ಲ. ಅಲ್ಲ, ನಾನು ರಾಜಕೀಯ ಮಾತಾಡಲ್ಲ. ನಾನು ಅವ್ರು ಕೇಳಿದಾಗಲೇ ಹೇಳಿದೆ ರಾಜಕೀಯ ಬಿಟ್ಟು ಈ ಸಭೆಗೆ ಸೀಮಿತವಾಗಿ ಏನಾದ್ರು ಕೇಳಿ. ನವೆಂಬರಲ್ಲಿ ಅಸೂಯೆ ಜಾಸ್ತಿ ಅಂತ ಹೇಳಿದ್ರೆ ನಿಮ್ಗೆ ಅದರಿಂದ ಏನಾದರೂ ವಿಪರೀತವಾದ ಪರಿಣಾಮ ಆಗಿದೆಯಾ ಅಂತ? ನಾನು ಹೇಳಲಿಲ್ಲ. ಹೈದರಾಲಿ ಸಾಯ್ತಿದ್ರಂತೆ, ಟಿಪ್ಪು ಸುಲ್ತಾನ್ಗೆ ಹೇಗೆ ಕಳಿಸ್ಬಿಟ್ರು ಬಾರಪ್ಪ ಅಲ್ಲಿ ಬೇಗ ಸಾಯ್ತೀನಿ ಅಂತ. ಓಡ್ ಬಂದ, ನೋಡಯ್ಯ ಸುಲ್ತಾನ್ ಆಗ್ತೀಯ, ಹುಷಾರಾಗಿರು, ಒಕ್ಕಲಿಗರಿದ್ದಾರೆ ಅವ್ರನ್ನ ಹೊಗಳ್ಕೊಂಡಿದ್ದು ಬಿಡು, ಬ್ರಾಹ್ಮಣರಿದ್ದಾರೆ ಆಡಳಿತಕ್ಕೆ ಇಟ್ಕೋ, ಇನ್ನು ನಮ್ಮವ್ರು ಇರ್ತಾರೆ ನೀನೇ ಸುಲ್ತಾನ್ ಆಗ್ತೀಯ, ಲಿಂಗಾಯತರು ಮುಟ್ಬೇಡ ಬಾ, ಅವ್ರವ್ರವ್ರೆ ಉಯ್ದಾಡ್ತಿರ್ತಾರೆ, ನಿನ್ನ ಮುಟ್ಟದೇನೋ ನಿನ್ನ ಮೇಲೆ ಬೀಳ್ತಾರೆ ಅಂತ ಹೇಳಿ ಸತ್ತೋಗ್ಬಿಟ್ಟಾನೆ. ಆ ಶಾಪ ನಮಗೆ. ಪ್ರಧಾನಿಯವರ ಮಿತವ್ಯಯ ನಿಯಮದ ಬಗ್ಗೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಪ್ರಧಾನಿಯವರು ದೇಶಕ್ಕೆ ಒಂದು ಕಾಲು ಕೊಟ್ಟಿದ್ದಾರೆ. ಇದು ಯಾವುದು ಹೊಸದಲ್ಲ. ಜವಾಹರ್ಲಾಲ್ ನೆಹರು ಅವರು ಕಾಲು ಕೊಟ್ಟಿದ್ರು, ಸರ್ದಾರ್ ವಲ್ಲಭಾಯ್ ಅವರು ಕಾಲು ಕೊಟ್ಟರು. ಇದು ಯಾವುದು ಅವರು ಆದೇಶ ಮಾಡಿಲ್ಲ, ಇದು ಯಾವುದೂ ಕಡ್ಡಾಯ ಅಲ್ಲ. ದೇಶದ ಹಿತದೃಷ್ಟಿಯಿಂದ ಮಿತವಾಗಿ ಬಳಸಿ ಈ ದೇಶದ ಯಥೇಚ್ಛವಾದ ಫಾರಿನ್ ಎಕ್ಸ್ಚೇಂಜ್ ಇವತ್ತು ಇದಕ್ಕೆ ಮುಖಾಂತರ ಆಚೆ ಹೋದರೆ ದೇಶ ಅಭಿವೃದ್ಧಿ ಕುಂಠಿತಾಗುತ್ತೆ. ಒಂದು ಚಿನ್ನ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಇಷ್ಟೊಂದು ರೇಟ್ ಕೊಡಬೇಡಿ, ಒಂದು ವರ್ಷ ಬಿಟ್ಟು ನೋಡಿ, ಒಂದು ಸ್ಟ್ಯಾಟಿಕ್ ಲೆವೆಲ್ಲಿಗೆ ಬಂದಾಗ ಕೊಳ್ಳಿ ಯಾಕೆ ಹಾಳಾಗ್ತೀರ ಅಂತ ಎಸ್ ಎ ಲೀಡರ್ ಆಫ್ ದಿ ಕಂಟ್ರಿ ಒಂದು ಅಡ್ವೈಸ್ ಕೊಡೋದನ್ನ ಚರ್ಚೆ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಹಾಗಿದ್ರೆ ನೆಹರು ಅವರು ಚೈನಾ ಯುದ್ಧ ಆದಾಗ ಎಲ್ಲ ಮೈ ಮೇಲೆ ಇದ್ದಿದ್ದು ಒಡವೆ ಹಾಕಿ ಬೆಚ್ಚಿಸ್ಕೊಂಡ್ರು ಅವ್ರು ಹೇಳಬೇಕು. ನೆಹರು ಅವರು ಎಷ್ಟು ಸಲ ಹೇಳೋರೆ ಮಿತವಾಗಿ ಬಳಸಿ ಫ್ಯೂಯಲ್ನ. ನಮಗಿವತ್ತು ಫ್ಯೂಯಲ್ ಇವತ್ತು ದೇಶದ ಸಂಪೂರ್ಣ ಸಂಪನ್ಮೂಲ ಆಚೆ ಹೋಗ್ತಾ ಇರೋವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ದೇಶದ ದೃಷ್ಟಿಯಲ್ಲಿ ಒಂದು ಅನುಭವಿಸ್ತಾ ಮಾತಾಡೋದನ್ನು ಟೀಕೆ ಮಾಡೋದು ಸರಿ. ರಾಜಕೀಯ ಹೌದು ಸರಿ, ವಾರಕ್ಕೆ ಒಂದು ಊಟ ಬಿಟ್ಟು ಬಡವ್ರಿಗೆ ಕೊಡಿ ಅಂತ ಹೇಳಿದ್ರು ಅವ್ರು ಶಾಸ್ತ್ರಿ. ಹಂಗನ್ಬಿಟ್ರೆ ಊಟ ಬಿಡಿ ಅಂತಂದ್ರು ಅಂದರೆ ಟೀಕೆ ಬಿಡಿ, ಒಂದು ಕಾಲು ಕೊಡ್ತೀವಪ್ಪ ಅಷ್ಟೇ, ಬೇಕಂದ್ರೆ ಮಾಡಿ ಸಾಕಾಗುತ್ತೆ. ನರೇಂದ್ರ ಮೋದಿಯವರು ಯಾರಿಗೂ ಕಡ್ಡಾಯ ಮಾಡಿಲ್ಲ, ಡೀಸೆಲ್ ಬಳಸಿ ಅಂತ ರೇಷನಿಂಗ್ ಮಾಡಿಲ್ಲ. ಇಷ್ಟೇ ಅನಗತ್ಯವಾಗಿ ಬಳಸೋದು ಉಳಿಸಿ ಅಂದರೆ ನಾವು 100 ಸತಿ ಹೇಳಿದ್ದೀವಿ. ಆಫೀಸ್ಗೆ ಹೋಗೋರು ಒಂದು ಕಾರಲ್ಲಿ ಹೋಗಿ, ಆ ಕೋರ್ಟ್ಗೆ ಹೋಗೋರು ಒಂದು ಬಸ್ಸಲ್ಲಿ ಹೋಗ್ರಿ, ಯಾಕೆ ಗೌರ್ಮೆಂಟ್ ವೆಹಿಕಲ್ ಓಡೋದು. ಮಿತವ್ಯಯ ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಮಾಡಿದ್ದೀವಿ. ಫೈನಾನ್ಷಿಯಲಿ ವೀರಣ್ಣ ಫೈನಾನ್ಸ್ ಮಿನಿಸ್ಟ್ರಾಗ ಕಡ್ಡಾಯ ಮಾಡಿದ್ದು ನಾವು ಮಿತವ್ಯಯನ. ಸ್ಟೇಟ್ ನಡಿಬೇಕಲ್ಲ, ಟೀಕೆ ಮಾಡೋಕ್ಕಾಗುತ್ತಾ? ಮತ್ತೆ ಈಗ ನಿಮ್ಮ ಸರ್ಕಾರದ ಹಿಜಾಬ್ನ ಬ್ಯಾನ್ ಮಾಡಿದ್ರಿ, ಹೀಗಾಗಿ ಸರ್ಕಾರ ಮತ್ತೆ ಹಿಜಾಬ್ ನಾನು ಮಾತಾಡಲ್ಲ ಅಂತ ಹೇಳಿದ್ರೆ ತಿರುಗಿಸಿ ಪರೀಕ್ಷೆ ಅದು ನನ್ನ ವೈಯಕ್ತಿಕ ಅಂಥವೆಲ್ಲ ಪ್ರಶ್ನೆ ಕೇಳಿದಾಗ ನಿನಗೆ ಗೊತ್ತೈತೆ ನಾನು ಯಾಕೆ ಹೋಗಿಲ್ಲ ಅಂತ ಇಲ್ಲ ಯಾಕೆ ಕೇಳ್ತಿದ್ಯಾ? ಗಜೇಂದ್ರನ್ ಗೊತ್ತಿಲ್ವಾ ಕೇಳ್ಬೇಕು, ನೀನೇ ಹೇಳ್ಬಿಡು ಯಾಕೆ ಹೋಗಿಲ್ಲ ಅಂತ. ಅಗತ್ಯ ಇಲ್ಲ, ಜನ ನನ್ನನ್ನು ಪಬ್ಲಿಕಲ್ಲಿರೋ ಅಗತ್ಯ ಇಲ್ಲ ಅಂತ ಸೋಲ್ಸೋರು ಸುಮ್ಮನಿದ್ದೀನಿ. ಕಾರ್ಯಕರ್ತರ ಜೊತೆ ಇದ್ದೀನಿ. ಯಾರು ಹೇಳಿದ್ರು ಕಾರ್ಯಕರ್ತರ ಜೊತೆ ಇಲ್ಲ ಅಂತ? ಈ ಜಿಲ್ಲೆಯಲ್ಲಿ ನಾನು ಈ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳ ಚುನಾವಣೆ, ಕಾರ್ಯಕರ್ತ ಚುನಾವಣೆ ಮಾಡ್ತಾರೆ. ಏಕೈಕ ಡಿಫೀಟೆಡ್ ಕ್ಯಾಂಡಿಡೇಟ್ ಗೊತ್ತಾ? ತರಿಸಿ ನೋಡಿ ಮಾಹಿತಿ. ಎಲ್ಲ ಸಕ್ರಿಯವಾಗಿ ಸೋತಿರ್ಬೋದು ನಾವು, ಬಟ್ ಕಾರ್ಯಕರ್ತರು ಎಲ್ಲರ ಜೊತೆ ಸಕ್ರಿಯವಾಗಿದ್ರು. ಜಿಲ್ಲಾ ಮಟ್ಟದ ಸಂಘಟನೆಯಲ್ಲಿ ಎಲ್ಲೂ ಭಾಗವಹಿಸ್ತಾ ಇಲ್ಲ. ನಾನು ಹೆಂಗಪ್ಪ ಬರಲಿ? ಕರೆದವ್ರು ವಿಧಾನ ಪರಿಷತ್ಗೆ ಏನಾದರೂ ಜೂನ್ನಲ್ಲಿ ಅಪೇಕ್ಷೆ ಇದೆ ಸರ್? ನಾನೇನು ಟೀಕೆ ಮಾಡೋದು, ನಾನು ಮಾತಾಡಲ್ಲ. ಏನು ಮಾಡಿ ಟಿಲ್ಟ್ ಮಾಡಿರೋ ನನ್ನ ಹತ್ರ ಬಾಯ್ಬಿಟ್ಟು ಸರ್. ಈಗ ನವಲಕೆರೆ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್, ನೀರಾವರಿ ಬರ್ತಾ ಇಲ್ಲ ಅಂತ. ಇನ್ನೂ ಅದು ನೀವೇ ಅದನ್ನ ಮುಷ್ಟಿ ಕೊಟ್ಟಿದ್ದಾರೆ. ಈಗ ಈ ನವಲಕೆರೆ ಇಶ್ಯೂ ಅಲ್ಲಿ ಒಂದಷ್ಟು ಲ್ಯಾಂಡ್ ಅಕ್ವಿಸೇಷನ್ ಪ್ರಾಬ್ಲಮ್ ಇದೆ. ಆ ಲ್ಯಾಂಡ್ ಅಕ್ವಿಸೇಷನ್ ಆಗಿ 4 ಕಿಲೋಮೀಟ್ರ್ ನಾಲೆ ಮಾಡಬೇಕಾಗಿತ್ತು. ನಮ್ಮ ಕಾಲದಲ್ಲೇ ಆಗ್ತಾ ಬಂದು 7 ಕಿಲೋಮೀಟ್ರಲ್ಲಿ 2.5-3 ಕಿಲೋಮೀಟ್ರನ್ನ ನಾವು ಕ್ಲಿಯರ್ ಮಾಡ್ದು. ಇನ್ನು ಸ್ವಲ್ಪ ಏನಿದೆ ಅವಾರ್ಡ್ ಮಾಡಿರೋರಿಗೆ ಪೇಮೆಂಟ್ ಮಾಡಿಬಿಟ್ಟು ಮಾಡಿದ್ರಾಗತ್ತೆ. ಏಕೆಂದರೆ ಸಣ್ಣ ಪುಟ್ಟ ತಪ್ಪಾಯಿತು. ಯಾರು ಉದಾರವಾಗಿ ಬಿಟ್ಟರು ಅವ್ರಿಗೆ ಅಕ್ವಿಸೇಷನ್ ಕಾಸ್ಟ್ ಕೊಡಲಿಕ್ಕೆ ವರ್ಷಗಟ್ಟಲೆ ತೊಗೊಂಡ್ಬಿಟ್ರು. ಜನಕ್ಕೆ ಸ್ವಲ್ಪ ಮನಸ್ಸು ನೋಯ್ತು. ದುಡ್ಡು ಕೊಡಿ ನಾಲೆ ಮಾಡಿ ಅಂತಾರೆ, ದುಡ್ಡು ಕೊಟ್ಟರೆ ಬಿಟ್ಕೋತಾರೆ, ಮಾಡ್ಬೋದು ನಾಲೆನ. ಅಲ್ಲೇನು ಬೇರೆ ಇಶ್ಯೂ ಇಲ್ಲ. ನಾಲೆ ರೈತರಿಗೆ ದುಡ್ಡು ಕೊಡೋದಿಲ್ಲ, ನಾಲೆ ಆಗಲಿಲ್ಲ ಅಂದರೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಯಾರಾದ್ರೂ ಏನಪ್ಪ ಮಾಡ್ತಾರೆ.
ಅಕ್ವಿಸೇಷನಿಗೆ ಅವಾರ್ಡ್ ಆಗಿರೋ ಪೇಮೆಂಟ್ ಮಾಡಿ ಬಿಟ್ಕೊಡ್ತಾರೆ, ಮಾಡ್ಬೋದು. ಸೊ ಚಿಕ್ಕನಹಳ್ಳಿ ಮೈನ್ಸ್ ದುಡ್ಡನ್ನ ತುಮಕೂರಿಗೆ ತಗೊಂಬಂದಿದ್ದಾರೆ ಅಂತ ಆಸ್ಪತ್ರೆಗೆ ಹಾಕ್ಸಿದ್ದಾರೆ. ಅಂದ್ರೆ ಆ 3 ಬಾಧಿತ ಗಣಿ ಬಾಧಿತ ಇಲ್ಲ ಸರ್, 1200 ಕೋಟಿ ಬಂದಿತ್ತು. ಆಗ ಕೂಡ 90ನೇ ಇಸ್ವಿಗಿಂತ ಹಿಂದೊಂದ್ಸಲಿ ರೆಸಲ್ಯೂಷನ್ ಮಾಡಿದ್ರು. ಆ ದುಡ್ಡಲ್ಲಿ KB ಕ್ರಾಸಲ್ಲಿ ಆಸ್ಪತ್ರೆ ಕಟ್ಟಬೇಕಂತೇಳಿ. ಇಲ್ಲ, ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜೇ. ಆಗನೇ ಆ ಕಮಿಟಿ ಅವರು ಸುಪ್ರೀಂ ಕೋರ್ಟ್ ಜಡ್ಜಿದವ್ರು ಅಬ್ಜೆಕ್ಟ್ ಮಾಡಿದ್ರು. ಆ ಹಣನ ಇಂಪ್ರೂವ್ಮೆಂಟ್ ಆಫ್ ದಿ ಹಾಸ್ಪಿಟಲ್ ಬಳಸ್ಬೋದು. ಈವನ್ ಚಿಕ್ಕನಾಯಕಳ್ಳಿನಲ್ಲೂ ನ್ಯೂ ಹಾಸ್ಪಿಟ್ಲ್ ಕಟ್ಟಕ್ಕೆ ಪ್ರಾವಿಷನ್ ಇಲ್ಲ. ಆ ಹಾಸ್ಪಿಟ್ಲನ್ನು ಇಂಪ್ರೂವ್ ಮಾಡ್ತೀವಿ ಅಂತ. ಜನರಲ್ ಹಾಸ್ಪಿಟ್ಲು ನಮಗೆ ಕ್ಲಿನಿಕಲ್ ಹಾಸ್ಪಿಟ್ಲ್ ಆಗಿರೋದ್ರಿಂದ, ರೆಫರಲ್ ಹಾಸ್ಪಿಟ್ಲ್ ಆಗಿರೋದ್ರಿಂದ ಅದನ್ನು ಡೆವಲಪ್ ಮಾಡೋಕ್ಕೆ, ಫರ್ದರ್ ಡೆವಲಪ್ಮೆಂಟಿಗೆ ಸ್ವಲ್ಪ ಭಾಗ ಬಳಸ್ಬೋದು. ಬಿಟ್ಟರೆ ಆ ದುಡ್ಡು ಬಳಸಿ ಆಸ್ಪತ್ರೆ ಕಟ್ಟೋಕ್ಕಾಗಲ್ಲ. ಸರ್ ಮುಂದೆ ಚಿಕ್ಕನಹಳ್ಳಿ ಸ್ಪರ್ಧೆ ಖಚಿತನಾ ಸರ್? ಖಚಿತ, ಗ್ಯಾರಂಟಿ. ಬಿಜೆಪಿಯಿಂದನೇ ಎಲೆಕ್ಷನ್ ಕಮಿಷನ್ ಮುಂದೆ ಈ ಪಾರ್ಟಿಯಿಂದಲೇ ಕೊಡಬೇಕು ಅಂತ ಏನಿದೆ? ಖಚಿತ ಎಲೆಕ್ಷನ್ ನಿಲ್ಲೋದು. ನಾನು ಹೇಳಲ್ಲಪ್ಪ. ಏನು ಹೇಳೋದು ಈಗ? ನೀಟ್ ಬೇಡ, ಏನು ಹೇಳೋಣ ಹೇಳ್ರಿ ಅದರಲ್ಲಿ. ಕಾಪಿ ಆಗಿದೆ ಇಂತಿಂಥ ಸೆಂಟರ್ಸಲ್ಲಿ ಮಾಡಲ್ ಕ್ವಶನ್ಸ್ ಅನ್ನೋದ್ರ ಬದಲು ಅದರಲ್ಲಿ 30 to 40% ಕ್ವಶನ್ಸ್ ಇನ್ಕ್ಲೂಡ್ ಮಾಡಿ ಲೀಕ್ ಮಾಡಿದ್ದಾರೆ ಅಂದರೆ ರೀ ಎಕ್ಸಾಮಿನೇಷನ್ ಮಾಡ್ತಾರೆ. ಅದನ್ನು ಚರ್ಚೆ ಯಾಕೆ? ಈಗ ಸಬ್ ಇನ್ಸ್ಪೆಕ್ಟ್ರ್ ಕಾಪಿ ಆಯಿತು ಅಂದ್ರೆ ನಾವು ರೀ ಎಕ್ಸಾಮಿನೇಷನ್ಗೆ ಹೇಳಿಲ್ವಾ? KPSC ಆಯಿತು ಹೇಳಿಲ್ವಾ? ಹಾಗೆ ಮಾಡ್ತಾವ್ರೆ. ಹೇಗೆ ಇನ್ ಕಂಟ್ರಿ ಲೈಕ್ ಇಂಡಿಯಾ ಅಷ್ಟೊಂದು 100% ಹೆಂಗಪ್ಪ ಹಿಡ್ದಿಡ್ತೀವಿ ಎಲ್ಲ ಕಡೆ? ಅವನೇನು ಪೂರಾ ಕ್ವಶನ್ ಪೇಪರ್ ಲೀಕ್ ಮಾಡಲಿಲ್ಲ, ಗೆಸ್ ಪೇಪರ್ ಅಂತ ಕೊಟ್ಬಿಟ್ಟ. ಗೆಸ್ ಪೇಪರ್ ತೆಗೆದು ನೋಡಿದಾಗ ಒಂದು 30 to 40% ಕ್ವಶನ್ಸ್ ಏನು ಒರಿಜಿನಲ್ ಪೇಪರ್ಲಿ ಅದರಲ್ಲಿ ಇತ್ತು. ಮೇ ಬಿ ಗೆಸ್ಸು ಮಾಡಿರ್ಬೋದು ಅವನು, ಯಾರೋ ಆ ಲೆವೆಲ್. ಅವನು ಹೆಂಗೆ ಹೇಳೋಕ್ಕಾಗತ್ತೆ? ನಾವು ಲೀಕ್ ಆಗಿದೆ ಅಂತ ಅನಿಸಿದ್ರಿಂದ ಅದು. ನಾನೊಂದು ಮಾತು ಹೇಳ್ತೀನಿ. ಹರೀಶ್ ಗೌಡ್ರು ಇದ್ದಾಗ ಸ್ವಲ್ಪ CET 4 ಪತ್ರಿಕೆನ ಒಂದೇ ದಿವಸ ಮಾಡೋಕ್ಕೆ ತೀರ್ಮಾನ ಮಾಡಿದೆ. ನಾನು ಟೀಕೆ ಮಾಡಿದ್ದೆ. ಆಗ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಮಾತಾಡಿದ್ದು ಅವ್ರು ಹೇಳಿರು, ನೀಟು CET ಅರ್ಥ ಮಾಡ್ಕೊಂಡು ಬರೋ ಪರೀಕ್ಷೆ ಯಾವಾಗ ಮಾಡಿದ್ರೆ ಏನು ಅಂತ. ನಿಜವಾಗಿ ವಿದ್ಯೆ ಅರ್ಥ ಆಗಿದ್ರಿ ಎಷ್ಟು ಸರಿ ಮಾಡಿರೇನ್ರಿ ಪರೀಕ್ಷೆಗೆ ಮಾಡಿ ಕುಂಡಿಸಿ ಕೋಚಿಂಗ್ ಕೊಟ್ಟು ಕ್ವಶನ್ ಪೇಪರ್ 10 ಸರಿ ಮಾಡಿಸಿದವ್ರಿಗೆ ನೀಟ್ ಕಷ್ಟ ಅನಿಸುತ್ತೆ. ಬಟ್ ದಟ್ ಈಸ್ ನಾಟ್ ರೆಗ್ಯುಲರ್ ಎಜುಕೇಷನ್. ಮಕ್ಕಳಿಗೆ ಅರ್ಥ ಆಗಿದ್ದರೆ ಈ ಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಸಿಸ್ಟಮ್ ಏನು ಮಾಡೋಕ್ಕಾಗಲ್ಲ. ಯಾವ ಹಂತದಲ್ಲಾಗುತ್ತೋ ಹೆಂಗಾಗುತ್ತೋ ಹೆಂಗೆ ಕಾಯ್ತಿರಪ್ಪ? ಸುಮ್ಮನೆ ಯಾರನ್ನ ಟೀಕೆ ಮಾಡೋದು ಸುಲಭ, ಮಾಡೋದು ಬಲ್ ಕಷ್ಟ. ನನಗೆ ಸಮಾಧಾನ ಇಲ್ಲ. ಯಾಕೆಂದರೆ ನಾನು ಆ ಕಮಿಟಿ ಅಧ್ಯಕ್ಷ ಆಗಿದ್ದವನು. ಹೈಕೋರ್ಟ್ ಅಭಿಪ್ರಾಯ ಆಗಲಿ, ಒಳ ಮೀಸಲಾತಿ ಅಭಿಪ್ರಾಯ ಅದೆಲ್ಲ. ನಾವು ಒಳ ಮೀಸಲಾತಿನ ಮೊದಲೇ ಸರಿಸುಮಾರು ಅಂತ ಕೊಟ್ಟಿದ್ವಿ. ವಿ ಹ್ಯಾವ್ ನಾಟ್ ಟೇಕನ್ ದಿ ಎಂಟೈರ್ ಪಾಪ್ಯುಲೇಷನ್ ಫಾರ್ ಕನ್ಸಿಡ್ರೇಷನ್. ಪಾಪ್ಯುಲೇಷನ್ ಆಧಾರದ ಮೇಲೆ ಕೊಟ್ಟ ಮೇಲೆ ಒಳ ಮೀಸಲಾತಿ ಮಾಡೋದು ಅನಿವಾರ್ಯ ಆಯಿತು ನಮಗೆ. ಅದಕ್ಕಾಗಿ ನಮಗೆ ಸದಾಶಿವ ಆಯೋಗ ಕೊಟ್ಟಿದ್ರ ಮೇಲೆ ನನ್ನ ಕಮಿಟಿ ನೇಮಕ ಆಯಿತು. ನಾವು ಅದರಲ್ಲಿ ಎಲ್ಲ ಕಡೆ ಸ್ಟ್ಯಾಟಿಸ್ಟಿಕ್ಸ್ ತರಿಸ್ಕೊಂಡು ಜನಾಂಗಕ್ಕೆ ಅನುಕೂಲವಾಗಂಗೆ ಯಾವ್ಯಾವ ಜಾತಿ ಯಾವ್ಯಾವ ಜನಾಂಗನ ನಾವು ಗ್ರೂಪ್ ಮಾಡಿದ್ದಕ್ಕೆ ಅನುಗುಣವಾಗಿ ಇಷ್ಟಿಷ್ಟು % ಅಂತ ಕೊಟ್ಕೊಂಬಂದಿದ್ವಿ ನಾವು. ಈಗ ರಸಾಯನ ಹಂಚಿದಂಗೆ 5 ಕಾಲು 4.5 ಕೊಟ್ಟರೆ ಇದು ಒಳ ಮೀಸಲಾತಿ ಅಲ್ಲ. ಪ್ರಿನ್ಸಿಪಲ್ ಅಲ್ಲ ಅವ್ರು, ನಾನು ಅದನ್ನು ಪರ್ಟಿಕ್ಯುಲರ್ ಆಗಿ ಹೇಳಲ್ಲ. ಒಳ ಮೀಸಲಾತಿ ಅಂದರೆ ಅವರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಂಖ್ಯೆಗೆ ಅನುಗುಣವಾಗೇ ರಿಸರ್ವ್ ಮಾಡಬೇಕಾಗಿದೆ. ಮತ್ತು ಅಲೆಮಾರಿಗಳೇನಿದ್ದಾರೆ, ನಾವು ನಿಜವಾಗ್ಲೂ ನನಗೆ ಹೆಮ್ಮೆ ಇದೆ. 1% ಅವ್ರಿಗೇನಿಟ್ಟಿದ್ವಿ, ಲೆಸ್ ದ್ಯಾನ್ 10-20,000 ಪಾಪ್ಯುಲೇಷನ್ಗಿಂತ ಕೆಳಗಡೆವರು. ಇಡೀ ಗೌರ್ಮೆಂಟ್ ನೀವು ಲಿಸ್ಟ್ ತೊಗೊಂಡ್ರೆ ಒಬ್ಬ ಕೂಡ ಅದ್ರ ಸರ್ಕಾರಿ ನೌಕರಿ ನೋಡಿಲ್ಲ. ಅಂಥವ್ರು ಎಲ್ಲರೂ ಬರಲೇಬೇಕು ಅಂತ ಅವ್ರಿಗಿಟ್ಟಿದ್ದನ್ನು ನೀವು ಒಂದು ಸಮುದಾಯ ಜೊತೆಗೆ ಕ್ಲಬ್ ಮಾಡಿಬಿಟ್ಟು 4.25% ಮಾಡ್ತೀನಿ ಅಂದರೆ ಅರ್ಥ ಇಲ್ಲ. ಅದರಲ್ಲಿ 20% ಅವ್ರಿಗೆ ಅಂತಾರೆ, ಅದು ಏನಂತ ನನಗೆ ಅರ್ಥ ಆಗಿಲ್ಲ. ಮತ್ತು 400 ಬಿಂದುನಲ್ಲಿ ರೋಸ್ಟರ್ನ ಹೆಂಗೆ ಬಳಸ್ತಾರೆ ಗೊತ್ತಿಲ್ಲ. ನಾನು ಈ ರೋಸ್ಟರ್ ವೀಲ್ನ ಭಾಳ ಅಧ್ಯಯನ ಮಾಡಿದವನು. ನಿಮ್ಮ ಪುರಸಭೆ ಚುನಾವಣೆಗಳಾಗುವಾಗ ಅಧ್ಯಕ್ಷದು ನಾನು ತಲೆ ಕೆಟ್ಬಿಟ್ಟು ರೋಸ್ಟರ್ನ ರದ್ದು ಮಾಡಿ ಹೊಸ ಪಾಯಿಂಟಿಂದ ರೋಸ್ಟರ್ ಮಾಡಿದ್ದು. ನನಗೆ ಓದಿಸಿದ್ರು ಅವಾಗ, ಏನಾರು ಮಾಡ್ರಪ್ಪ ಇದು ಅಂತ. ಆಗ ಪುರಸಭಾ ಅಧ್ಯಕ್ಷರು ನಮ್ಮ ಕಾಲದಲ್ಲಿ ಆಗುವಾಗ ಎಂಟೈರ್ ರೋಸ್ಟರ್ ರದ್ದು ಮಾಡಿಬಿಟ್ವಿ. ಯಾಕೆ ಅರ್ಥವೇ ಆಗಲ್ಲ, ಅದು ಎಲ್ಲೋ ರಿಪೀಟ್ ಆಗುತ್ತೆ ಅಂತಲೇ. ಇನ್ಯಾರೋ ನಮಗೆ ಈ ಸಣ್ಣ ಪುಟ್ಟವರು ಈ ರೋಸ್ಟ್ರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ.
ತಪ್ಪಾಗಿದೆ. ಇದು ನಿಜವಾದ ಏನೋ ಒಂದು ರಾಜಿ ಸೂತ್ರ ಬಿಟ್ಟರೆ ನ್ಯಾಯ ಅಂತ ನಾನು ಹೇಳೋಕ್ಕಾಗಲ್ಲ. ಯಾರು ಅದ್ರ ವಿರುದ್ಧ ಯಾರು ಧ್ವನಿ ಎತ್ತಾ ಇಲ್ವಾ? ನ್ಯಾಯ ಸಿಕ್ಕಿದೆ ಅಂತ ಅವರಿಗೆ ಸಮಾಧಾನ ಆಗಿದ್ದಾರೆ. ಅಲ್ಲೇ ಧ್ವನಿ ಎತ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಕಾರಜೋಳ ಗಿರ್ಜೋಳೆಲ್ಲ ಸಭೆ ಮಾಡಿ ಮಾತಾಡವ್ರೆ. ನಾರಾಯಣಸ್ವಾಮಿ ಕಾರಜೋಳೆಲ್ಲ ಈ ಧ್ವನಿ ಅವ್ರಿಗೆ ಶಕ್ತಿ ಇಲ್ದಂಗೆ ಆಗಿದೆ. ಅಲ್ಯಾರು ಧ್ವನಿ ಎತ್ತಬೇಕಾಗಿದ್ದು ಮುಖ್ಯಮಂತ್ರಿ ಎದುರಿಗೆ ಹೋಗಿ ಆರಾಕ್ ರಾಜಿ ಆಗ್ಬಿಟ್ಟವ್ರು ಬಿಟ್ಟರೆ ಸಮಾಧಾನ ಆಗಿದೆ ಅಂತ ನನಗನ್ಸಲ್ಲ. 5 ಕಾಲ ಕೊಡೋದಾದರೆ ಸಮಾಧಾನ ಏನಲ್ಲ. ಅದು ಏನಾರು ಈಗ ನಾನು ನಿಮ್ಗೊಂದು ಮಾತು ಹೇಳೋಗ್ತೀನಿ. ಸಿದ್ದರಾಮಯ್ಯನವ್ರು ಎಲ್ಲರೂ ಅಂತೂ ಉತ್ತರ ಹೇಳಬೇಕು. ಒಳ್ಳೆ ಸ್ನೇಹಿತರು. ಕೆಲವು ಜಿಲ್ಲೆಯಲ್ಲಿ ಎಡಗೈನವ್ರನ್ನ ಮಾದಿಗರಂತೀವಿ, ಇನ್ನು ಕೆಲವು ಜಿಲ್ಲೆಯಲ್ಲಿ ಎಡಗೈನರೇ ಒಲೆಯರಾಗ್ತಾರೆ. ತುಮಕೂರಲ್ಲಿ ಒಲೆಯವರಾದವರು ಮಾದಿಗರಾದವರು ಕೋಲಾರಲ್ಲಿ ಒಲೆಯರಾಗ್ತಾರೆ, ಮೈಸೂರಲ್ಲಿ ಒಲೆಯರಾಗ್ತಾರೆ. ಇದನ್ನೇ ನಾವು ಬಗೆಹರಿಸಿಲ್ಲ. ಇವ್ರಿಗೆ ಇಷ್ಟು ಸೀಟ್ ಅಂತ ಕೊಡ್ತೀವಿ, ಅವನು ಅದನ್ನು ಕೇಳ್ತಾನೆ ಇದನ್ನು ಕೇಳ್ತಾನೆ ಅಂತಲೂ ಇತ್ಯರ್ಥ ಆಗಿಲ್ಲ. ಅವೆಲ್ಲವನ್ನೂ ಕೂತು ನಾವು ಅಧ್ಯಯನ ಮಾಡಿ ಕೂತ್ಕೊಂಡು ಬರೆದಿದ್ವಿ. ಇಂಥವೆಲ್ಲ ತೆಗಿಬೇಕು. AKAD ಪದ ಬಳಸಬೇಡಿ, ಜಾತಿ ಹೆಸರನ್ನೇ ಬಳಸಬೇಕು. ಯಾಕಂದರೆ ಸಂವಿಧಾನ ಕ್ಲಿಯರ್ ಕಟ್ ಆಗಿದೆ. ರಿಲಿಜಿಯಸ್ ರಿಸರ್ವೇಷನ್ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಧರ್ಮಕ್ಕೆ ರಿಸರ್ವೇಷನ್ ಕೂಡ ಅವಕಾಶ ಇಲ್ಲ. ಜಾತಿಗೆ ಫ್ರಮ್ ಅಮಾಂಗ್ ಹಿಂದೂಸ್ ಹೂ ಆರ್ ಡೌನ್ ಟ್ರಾಡನ್ ಅವ್ರಿಗೆ ಕೊಡಿ ಅಂತ ಅಂಬೇಡ್ಕರ್ ಅಪೇಕ್ಷೆ ಪಟ್ಟಿದ್ದು. ಅವ್ರಿಗೆ ಕೊಡಬೇಕಾದ್ರೆ ನಾವು ಗುರುತಿಸ್ಬೇಕಲ್ಲ. 3 ಅಥವಾ 4 ಕಮ್ಯುನಿಟಿ ಇದ್ದಿದ್ದು 102 ಕಮ್ಯುನಿಟಿನ ಸೇರಿಸಿ ನ್ಯಾಯ ಹೆಂಗೆ ಒದಗಿಸ್ತೀರಿ? ಯಾರು ಅಸ್ಪೃಶ್ಯರಿದ್ರು, ಯಾರಿಗೆ ಸಂವಿಧಾನ ಪ್ರಕಾರ ಕೊಡಬೇಕಾಗಿತ್ತು ಅಗೋಚರ ಆಗ್ತಾವ್ರಪ್ಪ ರಿಸರ್ವೇಷನಲ್ಲಿ. ಮತ್ತು ಕ್ರೀಮಿ ಲೇಯರ್ ಮಾಡಲೇಬೇಕಾಗಿತ್ತು ನನ್ನ ಪ್ರಕಾರ. ಯಾರು ಈಗಾಗಲೇ ಅನುಭವಿಸ್ತವ್ರೆ, ಯಾಗ ನಗರದಲ್ಲಿದ್ದು ಎಲ್ಲ ಅನುಕೂಲಗಳಿಗೂ ಶಕ್ತರಾಗವ್ರೆ, ಅವರೇ ರಿಸರ್ವೇಷನ್ ಬರಬೇಕು. ನಮಗೆ ಕೊಡೋದು ಬೇಡ. ಅದೇ ಜಾತಿಲಿರೋ ಅನುಕೂಲ ಇದನ್ನು ಕೊಡೋಷ್ಟು ದೊಡ್ಡತನ ತೋರಿಸ್ಬೇಕಲ್ವ. ಆಗ್ತಾನೆ ಜನಾಂಗ ಅಭಿವೃದ್ಧಿ ಆಗೋದು. ನಾನೇ ಕ್ಲೈಮ್ ಮಾಡ್ತಾ ಹೋದ್ರೆ ಇದನ್ನೆಲ್ಲರೂ ಒಂದು ಕಡೆ ಅವ್ರು ಬೇರ್ಪಡಿಸ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಸರ್, 2 ಉಪಚುನಾವಣೆ ಸೋಲು ಬಿಜೆಪಿ ಏನಾದ್ರು ಮುಂದಿನ ಚುನಾವಣೆಗೆ ಎಫೆಕ್ಟ್ ಆಗುತ್ತಾ? ಐ ಡೋಂಟ್ ಥಿಂಕ್ ಸೊ. ಹಂಗೇನು ನನಗನ್ಸಲ್ಲ. ಯಾಕೆಂದರೆ ಸರ್ಕಾರ ಇರುತ್ತೆ, ಸಂಪನ್ಮೂಲ ಇರುತ್ತೆ, ಬೇಕಾಗುತ್ತೆ ಜನಕ್ಕೆ. ಎಲ್ಲರಿಗೂ ಏನೋ ಸರ್ಕಾರದ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೋಬೇಕು ಅನ್ನೋ ಆಸೆನಲ್ಲಿ ಒಂದು ಹೋರಾಟ ಮಾಡಿ ಗೆದ್ದಿರ್ತಾರೆ. ಇದು ದಿಕ್ಸೂಚಿ ಮುನ್ಸೂಚಿ ಅಂತ ಹೇಳೋಕ್ಕಾಗಲ್ಲ. ನಾನು ಒಂದು ಸಲ ಅಸೆಂಬ್ಲಿಲಿ ಹೇಳಿದ್ದೆ, ಒಂದು ಸರ್ಕಾರಕ್ಕೆ ಪ್ರೋಗ್ರಾಮ್ ಆ್ಯಂಡ್ ಪ್ರಾಜೆಕ್ಟ್ಸ್ 2 ಇರಬೇಕು. ಒಂದು ಸರ್ಕಾರ ನಡೀಬೇಕಂದ್ರೆ ಪ್ರೋಗ್ರಾಮ್ ಆ್ಯಂಡ್ ಪ್ರಾಜೆಕ್ಟ್. ಪ್ರೋಗ್ರಾಮು ಶಾರ್ಟ್ ಸೈಟೆಡ್. ಈಗ ನಾವು ಉಳ್ಕೊಳಕ್ಕೆ ಚುನಾವಣೆಗೆ ಅದಕ್ಕೆ ಪ್ರಾಜೆಕ್ಟು ಈ ದೇಶದ ಮುಂದಿನ ದೃಷ್ಟಿಯಿಂದನೇ ಇರಬೇಕು. ಪ್ರಾಜೆಕ್ಟ್ ಓರಿಯೆಂಟೆಡ್ ಕೆಲಸ ಆಗಲಿಲ್ಲ ಅಂದರೆ ನಾಳೆ ಈ ರಾಜ್ಯದ ಗತಿ ಏನು ಅಂತ ನಾವೆಲ್ಲರೂ ಉತ್ತರ ಹೇಳಬೇಕು. ದುರ್ದೈವ ಇವತ್ತು ಪ್ರಾಜೆಕ್ಟ್ ಓರಿಯೆಂಟೆಡ್ ಕೆಲಸ ಯಾವ ಸರ್ಕಾರನೂ ಮಾಡ್ತಾಯಿಲ್ಲ. ನಾಳೆ ಏನಾಗಬೇಕು, ನಾಳೆ ವಿದ್ಯುತ್ ಬೇಡಿಕೆ ಏನು ಬರುತ್ತೆ, ಎಲ್ಲಿ ವಿದ್ಯುತ್ ಜನ್ರೇಟ್ ಮಾಡಬೇಕಂತ ನಾವು ಚಿಂತೆ ಮಾಡ್ತಾಯಿಲ್ಲ. ನಾಳೆ ಡ್ರಿಂಕಿಂಗ್ ವಾಟ್ರ್ ಕೊರತೆ ಎಷ್ಟು ಬರುತ್ತೆ ನಮಗೆ ಗೊತ್ತಿಲ್ಲ. ನಾಳೆ ಇರಿಗೇಷನ್ ವಾಟ್ರ್ ಕೊರತೆ ಎಷ್ಟು ಬರುತ್ತೆ ನಾವು ಯೋಚನೆ ಮಾಡ್ತಾಯಿಲ್ಲ. ಎಲ್ಲಿಂದ ಡೈವರ್ಟ್ ಮಾಡಬೇಕು ನಾವು ಯೋಚನೆ ಮಾಡ್ತಾಯಿಲ್ಲ. ನಾನು ಒಂದು ಸಲ ಸಜೆಷನ್ ಕೊಟ್ಟಿದ್ದೆ, ಎಲ್ಲೆಲ್ಲಿ ಫ್ಲಡ್ ಆಗುತ್ತೆ 5 ಅಥವಾ 6 ಅಥವಾ 10 TMC ಒಂದು ರಿಸರ್ವಯರ್ ಮಾಡಿ ಸ್ಟೋರ್ ಮಾಡಿ ನೆಕ್ಸ್ಟ್ ಡ್ರಾಟಲ್ಲಿ ಬಳಸಿ. ಇಟ್ ಈಸ್ ಕ್ವೈಟ್ ಕಾಮನ್. ಎವ್ರಿ 4 ಇಯರ್ಸ್ಗೆ ಒಂದು ಸಲ ಡ್ರಾಟ್ ಆಗುತ್ತೆ. ಎಲ್ಲಿ ಬಳಸ್ತೀರಿ ನೀರು ಗೊತ್ತಿಲ್ಲ. ನೀರು ಉತ್ಪಾದನೆ ಆಗಲ್ಲ, ರೀಸೈಕಲ್ ಆಗಬೇಕು. ಹೇಗೆ ರೀಸೈಕಲ್ ಮಾಡಬೇಕು? ಒಂದೇ ಒಂದು ಆಲೋಚನೆ ಇಲ್ದಲೆ ಬರೇ ಓಟ್ ಆಧಾರದಲ್ಲಿ ಹೋಗ್ಬಿಟ್ಟು ಸಾಧನೆ ಮಾಡಿದ ನುಡಿದಂತೆ ನಡೆದಿದ್ದೇನೆಂದರೆ 2,000 ರೂಪಾಯಿ ದುಡ್ಡು ಕೊಡೋದು ಒಂದೇ ನುಡಿದಂತೆ ನಡೆಯೋದು. ರಾಜ್ಯದ ಅಭಿವೃದ್ಧಿಗೆ ಯಾರು ಮಾತಾಡೋರು? ಪಾಪ್ಯುಲೇಷನ್ ಬೆಳೆಯುತ್ತೆ, ಫೆಸಿಲಿಟೀಸ್ ಜಾಸ್ತಿ ಆಗಬೇಕು, ಕಾಯಿಲೆಗಳು ದೊಡ್ಡ ಬರ್ತಾವ್ರೆ, ದುಬಾರಿ ಆಗ್ತಾಯಿದೆ. ಎಲ್ಲರೂ ಅವಕ್ಕೆಲ್ಲ ಪರಿಹಾರ ಬೇಕಲ್ಲಪ್ಪ. ಮುಖ್ಯಮಂತ್ರಿಗಳು ನಮ್ಮ ಸ್ನೇಹಿತರು ಸ್ವಲ್ಪ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಈ ಸಾಧನೆ ಮಾಡಿದರೆ ಅಪ್ರಿಷಿಯೇಟ್ ಮಾಡ್ತಾರೆ. ಅಸಹಾಯಕರಾಗಿದ್ದಾರೆ ಸರ್. ನಂಗೆ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ. ದಿಕ್ಕು ಬದಲಾಗ್ಬಿಟ್ಟಿದೆ. ದಿಕ್ಕೀಗ ಚುನಾವಣಾ ಕೇಂದ್ರೀಕೃತವಾಗಿದೆ ಅಂತ ಅಷ್ಟು ಹೇಳ್ತೀನಿ. ಸಿದ್ದರಾಮಯ್ಯನವ್ರು ಹಿಂಗಿರಲಿಲ್ಲ. ಸಿದ್ದರಾಮಯ್ಯ ವೆನ್ ಹಿ ವಾಸ್ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಕಾಲದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಗೆ ಅವರು SM ಕೃಷ್ಣ ಕೊಟ್ಟಷ್ಟು ಗೌರವ ಯಾರೂ ಕೊಡ್ತಿರಲಿಲ್ಲ. ನಾವಲ್ಲೊಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿತ್ತು. ಇಷ್ಟು ವರ್ಷದೊಳಗೆ ನೀವು ಕೋತಾ ಬಜೆಟ್ ಇಡೋದನ್ನ ಸ್ಟಾಪ್ ಮಾಡಬೇಕು. ನಿಮ್ಮ ಬಾರೋಯಿಂಗ್ ಲಿಮಿಟ್ಸು ಇಷ್ಟು ದಾಟಕೂಡ್ದು. ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದೀವಿ. ಕೋವಿಡಲ್ಲಿ ಇನ್ನೊಂದರಲ್ಲಿ ಆ ಲಿಮಿಟನ್ನು ಜಾಸ್ತಿ ಮಾಡಿಕೊಂಡು ಸಾಲ 5 ಲಕ್ಷ ಚಿಲ್ಲರೆ ಕೋಟಿ ಇವತ್ತು 6 ಲಕ್ಷ 7 ಲಕ್ಷನೇ ಇವತ್ತು. ನಾವಿದ್ದಾಗಲೇ 5 ಲಕ್ಷ ಚಿಲ್ಲರೆ ಕೋಟಿ ಲಯಬಿಲಿಟಿ ಆನ್ ದಿ ಸ್ಟೇಟ್. ನಾವು 5 ಲಕ್ಷ ಚಿಲ್ಲರೆಗೆ ಕಟ್ಟೋ ಬಡ್ಡಿನ ಎಷ್ಟು ಯೋಚನೆ ಮಾಡ್ಬೋದಾಗಿತ್ತು? ಎಷ್ಟು 16% 17% ದುಡ್ಡು ಎಷ್ಟು ಕಾರ್ಯಕ್ರಮಕ್ಕೆ ಬಳಸ್ಬೋದಾಗಿತ್ತು? ಅದನ್ನು ತೀರ್ಸೋ ಸ್ಥಿತಿ ಯೋಚನೆ ಮಾಡಲೇ ಇಲ್ವಲ್ಲ ನಾವು. ಶಿಸ್ತು ಇಲ್ಲ ಅಂತ ಇಲ್ಲ, ಸ್ಪಷ್ಟವಾಗಿಲ್ಲ. ಅವರೇ ಚಾಲನೆಗೆ ತಂದಿದ್ದು ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನ ಲೆಕ್ಕಕ್ಕಿಲ್ದಂಗೆ ಮಾಡಿರೋ. ಎಲ್ಲಿ ಕೋಟಾ ಬಜೆಟ್ ಇಡೋಕ್ಕೆ ಶುರು ಮಾಡಿರೋ, ರೆವಿನ್ಯೂ ಡಿಫಿಸಿಟ್ ಬಜೆಟ್ ಇಟ್ಬಿಟ್ರು ಕೊನೆಗೆ.
ಇದು ಡಿಸಿಪ್ಲಿನ್ ಅಂತ ಯಾರು ಹೇಳ್ತಾರೆ? ಮುಂದೆ ಅಧಿಕಾರಕ್ಕೆ ಬರ್ತಾರೆ. ಸರ್ ನಿಮ್ಮ ಸ್ನೇಹಿತರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸರ್. ನಮ್ಮ ಸ್ನೇಹಿತರೆಲ್ಲ ಸಿದ್ದರಾಮಯ್ಯನವರು ಮಾಡ್ತಾರೋ ಬಿಡ್ತಾರೋ ನಾನೇ ಮುಂದೆ ಅಧಿಕಾರಕ್ಕೆ ಬರ್ತೀರಾ ಸರ್? ಸ್ನೇಹಿತರಾಗಿ ಕಾಂಗ್ರೆಸ್ ಅಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಮಾತಾಡಿದ್ರ ಅಂತ ಅವ್ರ ಜೊತೆ ಮೊನ್ನೆ ಹೋದ ಇತ್ತೀಚೆಗೆ ಭೇಟಿ ಆಗಿದ್ರೆ ಖಂಡಿತ ನಾನು ಆ ಥರ ಬೆನ್ನಿಗೆ ಚೂರು ಇರಲಿಲ್ಲ. ನಾನಿನ್ನೂ BJP ಪರವಾಗಿ ಇದ್ದೀನಿ. ಅವ್ರ ಹತ್ರ ಹೋಗಿ ಹೆಂಗೆ ರಹಸ್ಯ ಮಾತಾಡಲ್ಲ. CM ಆಗಿ ಅಲ್ಲ, ಅವ್ರು ಹೇಳ್ತಾರೆ ನಾನೇ ಮುಂದುವರೆಯೋದಂತ. ಅದರಲ್ಲೇ ನನ್ನ ಮಾನ ಇಲ್ಲ. ಯಾರು ಕೇಳಿರೋ ಅಷ್ಟು ಹೇಳೋದು. ನಾನೇ ಯಾವ ಮಾತುಕತೆನೂ ಆಗಿಲ್ಲಪ್ಪ, ನಾನೇ ಚೀಫ್ ಮಿನಿಸ್ಟರ್ ಅಂತಲೇ ಹೇಳೋದು. ಅಲ್ಲ, ಅವ್ರು ಹೇಳೋದು ಹಾಗೆ, ನೀ ಅದೇನು ವ್ಯಕ್ತಿವತ್ತು ಕೇಳೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.